ನಮಸ್ಕಾರ, ವೆಲ್ಕಮ್ ಟು ಟ್ರೋ ಲೈವ್ಸ್ ನ್ಯೂಸ್. ಕೆರೆ ಇರೋದು ಕುಡಿಯೋಕ್ಕೆ ಸ್ನಾನ ಮಾಡೋಕ್ಕೆ ಅಲ್ಲ ಅಂತ ಕರ್ನಾಟಕದ ಬೆಂಗಳೂರು ಇನ್ಚಾರ್ಜ್ ಡೆಪ್ಯೂಟಿ CM DK ಶಿವಕುಮಾರ್ ಹೇಳಿದ್ದಾರೆ. ಥ್ಯಾಂಕ್ ಯು DK ಶಿವಕುಮಾರ್ ಅವರೇ. ಅಟ್ಲೀಸ್ಟ್ ನಮಗೆ ಇವಾಗ ಗೊತ್ತಾಯಿತು ಇದನ್ನು ಸ್ನಾನ ಮಾಡೋಂಗಿಲ್ಲ, ಕುಡಿಯೋಂಗಿಲ್ಲ, ಮತ್ತು ಇನ್ನೇನು ಮಾಡಬೇಕು. ಇದರಲ್ಲಿ PWCSP ಅವರು ಬೆಂಗಳೂರಿನ ಇರೋ ಬರೋ ಟಾಯ್ಲೆಟ್ಗಳನ್ನೆಲ್ಲ ತೊಗೊಂಬಂದು ಕಕ್ಕಸನ್ನು, ಇಂಡಸ್ಟ್ರಿಯಲ್ ವೇಸ್ಟನ್ನು, ಬಯೋಕಾನ್ ವೇಸ್ಟನ್ನು, ಏರ್ಪೋರ್ಟ್ ವೇಸ್ಟನ್ನು, ಎಲ್ಲ ವೇಸ್ಟ್ಗಳನ್ನ ತಗೊಂಬಂದು ಸುರಿದು, ತ್ಯಾಜ್ಯಗಳನ್ನು ತಗೊಂಬಂದು ಸುರಿದು ಇದು ವಿಷ ಆಗಿದೆ. ಇದನ್ನು ವಿಷ ಆಗಲಿಕ್ಕೆ ಮಾಡಿರೋಂಥವ್ರು BWCSP ಅವರು. ಮತ್ತು ಅನ್ಪ್ಲ್ಯಾನ್ಡ್ ಬೆಂಗಳೂರಿನ ಡೆವಲಪ್ಮೆಂಟು ಇವತ್ತು ಈ ಕೆರೆ ನೀರಲ್ಲಿ ಕುಡಿಯೋದು ಬಿಟ್ಟು ಹಾಕು. ಈ ವಿಷದ ನೀರನ್ನು ತೊಗೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ ತೊಗೊಂಡೋಗಿ ಕೆರೆಗಳನ್ನ ತುಂಬಿಸಿ ಇವತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ತನಿಖಾ ಮಾಹಿತಿನ ಕೊಟ್ಟಿದ್ದಾರೆ. ಇದರಲ್ಲಿ ಈ ಬೆಂಗಳೂರು ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ ಸಪ್ಲೈ ಮಾಡಿದ್ದೀರಾ. ಎಂಟೈರ್ ಗ್ರೌಂಡ್ ವಾಟ್ರು ವಿಷ ಹೋಗಿದೆ. ಅಲ್ಲಿ ಬರೀ ಗ್ರೌಂಡ್ ವಾಟ್ರ್ ಒಂದೇ ಅಂತಲ್ಲ, ಆ ನೀರಲ್ಲಿ ಬೆಳೆದಿರೋವಂಥ ತರಕಾರಿ ಸಹ ಲೆಡ್ಡು, ಪಾಯ್ಸನು, ಟಾಕ್ಸಿಕ್ ಅಂತ ಇದೆ. ನಮ್ಮ ಮಕ್ಕಳಿಗೆ ವಿಷದ ಗಾಳಿ ಆಯಿತು, ವಿಷದ ವಾತಾವರಣ ಆಯಿತು, ವಿಷದ ಆಡಳಿತ ಆಯಿತು, ಭ್ರಷ್ಟಾಚಾರದ ಆಡಳಿತ ಆಯಿತು. ಇವತ್ತು ವಿಷದ ತರಕಾರಿಗಳು, ವಿಷದ ನೀರನ್ನು, ವಿಷದ ಗಾಳಿಯನ್ನು ಕುಣಿಸಿ ಬೆಂಗಳೂರಲ್ಲಿ ಸ್ಲೋವಾಗಿ ಅವ್ರುಗಳಿಗೆ ಬರಬಾರ್ದು ರೋಗಗಳನ್ನು ತರಿಸಿ ಸಾಯುವಂಥ ಮಟ್ಟಕ್ಕೆ ಬೆಂಗಳೂರನ್ನು ಇವತ್ತು, ಬೆಂಗಳೂರು ಒಂದೇ ಅಂತಲ್ಲ, ಬೆಂಗಳೂರು ಜೊತೆಯಲ್ಲಿ ಅಲ್ರಿ, ಬೆಂಗಳೂರಿಗೆ ಕಾವೇರಿ ನೀರು, ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ಕಕ್ಕಸ್ ನೀರು. ಆಹಾ, ನಿಮಗೆ ಐಡಿಯಾಲಜಿ ಯಾವನು ಹೇಳ್ಕೊಟ್ನೋ? ಈ ನಾಗರಿಕತೆ ಅನ್ನೋದು ಹುಟ್ಟಿದ್ದು ನೀರಿಂದ. ಈ ನೀರನ್ನು ಶುದ್ಧವಾಗಿ ಇಟ್ಕೊಳ್ಬೇಕಾದ್ದು ನಿಮ್ಮ ಕೆಲಸ, ಸರ್ಕಾರದ ಕೆಲಸ. ಬಟ್ ಈ ನೀರುಗಳನ್ನು ಇವರ ದುರಾಡಳಿತಕ್ಕೆ, ಇವರ ದುರಾಸೆಗೆ ಬೆಂಗಳೂರು ತುಂಬ ಬರೀ ಅಪಾರ್ಟ್ಮೆಂಟು, ಮಾಲುಗಳು, ಫ್ಯಾಕ್ಟ್ರಿಗಳನ್ನ ಕಟ್ಟಿ ಎಲ್ಲ ಕೆರೆಗಳಲ್ಲೂ ತೊಗೊಂಬಂದು ಇವತ್ತು ಕಕ್ಕಸನ್ನು, ಗಲೀಜನ್ನು, ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನ ಬಿಟ್ಟು ಇವತ್ತು ಸ್ನಾನ ಮಾಡೋಕ್ಕಲ್ಲಂತೆ, ಕುಡಿಯೋಕ್ಕಲ್ಲಂತೆ, ಇನ್ನೇನು ಅದರಲ್ಲಿ ವಿಷ ಬಿಸಾಕ್ಬಿಟ್ಟು ತೊಗೊಂಡೋಗಿ ತರಕಾರಿ ಹಣ್ಣುಗಳನ್ನ ಬೆಳೆದು DK ಶಿವಕುಮಾರ್ ಏನೋ ಸದಾಶಿವನಗರದಲ್ಲಿ ಮನೆ ಇದ್ದಾರೆ, 1000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಅವ್ರು ಬೇಕಾದ್ರೆ ಪಾರಿನಲ್ಲಿ ಒಳ್ಳೆ ನೀರು ಬಿಡ್ದಿರೋ ತರಕಾರಿನ ತಗೊಂಬಂದು ತಿನ್ಬೋದು, ಹೆಲಿಕಾಪ್ಟ್ರಲ್ಲಿ ಓಡಾಡ್ಬೋದು. ಸಾಮಾನ್ಯ ಜನ ಇವತ್ತು ತರಕಾರಿನೂ ತಿನ್ನೋಂಗಿಲ್ಲ, ಆ ನೀರು ಕುಡಿಯೋಂಗಿಲ್ಲ. ಬೆಂಗಳೂರು ಗಾಳಿ ಕುಡಿದ್ರೆ ಕ್ಯಾನ್ಸರ್ ಬರ್ತದೆ. ಕಿದ್ವಾಯಿಗೆ ನಿಜವಾಗ್ಲೂ ನಾನು ಹೇಳ್ತಿರೋ ಸುಳ್ಳು ಅನ್ನೋದಾಯಿತು ಅಂತಂದರೆ, ಒಮ್ಮೆ ನಿಮಗೆ ಫ್ರೀ ಇದ್ದಾಗ ಯಾವತ್ತಾದರೂ ಒಂದು ದಿವಸ ಕಿದ್ವಾಯಿಗೆ ಒಮ್ಮೆ ಭೇಟಿ ಕೊಡಿ. ಕ್ಯಾನ್ಸರ್ ರೇಟ್ಗಳು, ಕ್ಯಾನ್ಸರ್ ಪೇಷಂಟ್ಗಳು ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತು ಗೊತ್ತಿಲ್ಲದ್ರೆ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇದೆ, ಗೊತ್ತಾಗ್ತಾ ಇಲ್ಲ. ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೋ. ನಾವು ಮಾಡ್ಕೊಂಡ್ರೋ ವಾಯು ಮಾಲಿನ್ಯ, ನಾವು ಮಾಡ್ಕೊಂಡ್ರೋ ಈ ವಾಟ್ರ್ ಮಾಲಿನ್ಯ. ಮತ್ತು ಈ ವಾಟ್ರ್ ಮಾಲಿನ್ಯದಿಂದ ಬೆಂಗಳೂರಲ್ಲಿ 7,000 ಟನ್ ಕಸ ಇದೆ ರೀ. ಪ್ರತಿದಿನ ತೊಗೊಂಡೋಗಿ ರೀಸೈಕಲ್ ಅನ್ನೋ ಹೆಸರಲ್ಲಿ ಬೆಂಗಳೂರು ಸುತ್ತಮುತ್ತ ಬಿಸಾಕ್ತಾರೆ. ಅದ್ರ ಮೇಲೆ ಮಳೆ ಬಿತ್ತು ಅಂತಂದರೆ ಅದು ವಿಷವಾಗಿ ಗ್ರೌಂಡ್ ವಾಟ್ರಿಗೆ ಹೋಗುತ್ತೆ. ಇವತ್ತು ಕುಡಿಯೋವಂಥ ಗ್ರೌಂಡ್ ವಾಟ್ರ್ ವಿಷ ಆಗಿದೆ, ಕೆರೆಗಳು ವಿಷ ಆಗಿದೆ. ಕೆರೆ ನೀರು ಕುಡಿಯಬಾರ್ದಂತೆ, ಅಡುಗೆ ಮಾಡಬಾರ್ದಂತೆ. ಇಲ್ಲಪ್ಪ, ನಾವು ಸದ್ಯ ಆ ಕೆರೆ ನೀರು ಕುಡಿಯೋದ್ರಲ್ಲಿ ಸ್ನಾನ ಮಾಡಿದಿರೋ ಹೋಗಲಿ, ಅದರಲ್ಲಿ ಬೆಳೆದಿರೋ ತರಕಾರಿ ತಿಂದರೆ ಸತ್ತೋಗ್ತಾರೆ, ಅದರಲ್ಲಿ ಲೆಡ್ಡಿದೆ ಅಂತ ಹೇಳ್ತಾರೆ. ಇನ್ನು ಇದನ್ನು ಕುಡಿಯೋದು ಎಲ್ಲಿ ಬಂತು ಅಂತ ಹೇಳುತ್ತಾ ಮನುಷ್ಯನನ್ನು ಭಯ ಮೇಲಿರುವಂಥ ಪ್ರಕೃತಿ ಕ್ರಿಯೇಟ್ ಮಾಡ್ತು. ಮನುಷ್ಯ ಈ ಒಂದು ಐ ಥಿಂಕ್ ಪರಿಸರವನ್ನು ತನ್ನ ವಿನಾಶಕ್ಕೋಸ್ಕರ ವಿಷಪೂರಿತ ಮಾಡ್ಕೊಂಡಿದ್ದಾರೆ. ಮನಸ್ಸುಗಳು ವಿಷ ಆಗಿದೆ, ಆಡಳಿತ ವಿಷ ಆಗಿದೆ, ಕೆರೆಗಳು ವಿಷ ಆಗಿದೆ, ಕುಡಿಯೋ ನೀರು ವಿಷ ಆಗಿದೆ, ತಿನ್ನೋ ತರಕಾರಿಗಳು ವಿಷ ಆಗಿದೆ, ಹಣ್ಣುಗಳು ವಿಷ ಆಗಿದೆ. ಇನ್ನೇನು ಉಳಿದಿದೆ ಅಂತ ಈ ಮೂಲಕ ಕೇಳುತ್ತಾ, ಇಂಥ ಒಂದು ಸಂಪತ್ತಿಗೆ ಇದೊಂದು ಸರ್ಕಾರಗಳು ಬೇಕಾ? 7 ಕಣಕ್ಕೆ 2 ಸರ್ಕಾರ, ಒಂದು ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. 7 ಕಣಕ್ಕೆ 2 ಸರ್ಕಾರ. ಆದರೆ ಜನರ ಇವತ್ತು ಬದುಕ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಎಲ್ಲ ಪ್ಲಾಸ್ಟಿಕ್ ಮಯವಾಗಿದೆ, ಎಲ್ಲ ವಿಷಮಯವಾಗಿದೆ. ಬರೀ ತರಕಾರಿಗಳೇ ಅಲ್ಲ, ಇವತ್ತು ಕುಡಿಯುವಂಥ ಹಾಲನ್ನು ಕೂಡ ಪ್ಲಾಸ್ಟಿಕ್ ಅಲ್ಲ, ಬಾಟ್ಲಲ್ಲಿ ಕೊಡಬೇಕಾದಂಥ ಹಾಲನ್ನು ಪ್ಲಾಸ್ಟಿಕ್ ಶಾಚೆಟಲ್ಲಿ ಅಂತ ಹೇಳ್ತಾರೆ. ಮತ್ತು ಅದನ್ನು ಈಗ ಏನು ಹೇಳ್ತಾ ಇದ್ದಾರಂತೆ, ಅದೇನೋ ಆರ್ಟಿಕಲ್ ಎಕೋ ಪ್ಲಾಸ್ಟಿಕ್ ಅಂತೆ. ಅಂದರೆ ಅದರಿಂದ ಏನೂ ಆಗಲ್ಲ. ನಮಗೆ ಪ್ಲಾಸ್ಟಿಕ್ಕೇ ಬೇಡ ರೀ, ನೀವು ಪ್ಲಾಸ್ಟಿಕಲ್ಲಿ ಕೊಡೋಂಗಿದ್ರೆ ನಾವು ಕುಡಿಯೋದೇ ಇಲ್ಲ, ನಮಗೆ ಬೇಡ. ಎಲ್ಲಾರ ಒಂದು ಹಸು ಕಟ್ಕೊತೀವಿ. ನಾನು ಬೆಳಗ್ಗೆ ಯಾರೋ ಹಾಕಿದ್ರು, ಎಲ್ಲನೂ ಹಸು ಖಂಡಿತವಾಗಿ ನಾನು ಹೇಳಿದ್ದೀನಿ, ಒಂದು 2 ಹಸುಗಳು ತಗೊಂಬಂದು ಕಟ್ಟಿ ಅಂತ. ನಿಮ್ಮ ಸವಾಸನೆ ಬೇಡ. ಹೆಂಗಿದ್ರು ನೀವು ಮಾಡೋ ಅಂಥ ಎಣ್ಣೆ, ನಾವೇ ಎಣ್ಣೆ ಮಾಡ್ಕೊತಾ ಇದ್ದೀವಿ, ನಾವೇ ನೀರನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀವಿ. ಇನ್ನು ತರಕಾರಿ ಮತ್ತು ಹಸುನ ಎಲ್ಲಾರ ಒಂದು ಫಾರಮ್ ಹೌಸ್, ಹೆಂಗಿರು ಫಾರಮ್ ಹೌಸ್ ಇದೆ, ಅಲ್ಲಿ ಇನ್ಮೇಲೆ ಬೆಳೆಸ್ಕೊಂತೀವಿ ಅಂತ ಈ ಮೂಲಕ ನಿಮ್ಮ ಹಾಲೇ ಬೇಡ. ನಾವು ನಿಮ್ಮ ಪ್ಲಾಸ್ಟಿಕ್ ಹಾಲು ಕುಡಿದು ನಾವು ಯಾಕ್ರಿ ಕ್ಯಾನ್ಸರ್ ಬರ್ಸ್ಕೊಬೇಕು? ನಮ್ಗೆ ಬೇಡ. ಅದನ್ನು ನೀವು ಮಾತ್ರ ರೈತರಿಂದ ಹಾಲು ತೊಗೊಬೇಕು ಅಂತಂದರೆ ಅದನ್ನು ಟೆಸ್ಟಿಂಗ್ ಮಾಡಿ ತಗೊತೀರಾ. ಅದೆಷ್ಟು ದಿನದ ಹಾಲು ಯಾರಿಗೂ ಗೊತ್ತಿರಲ್ಲ. ನಾವು ತಗೊಳ್ಬೇಕಾದ್ರೆ ಅದನ್ನು ಟೆಸ್ಟಿಂಗ್ ಮಾಡಿ ತಗೊಳ್ಬೇಕು, ಯಾಕಂದರೆ ನಾವು ಉಪಯೋಗಿಸ್ತೀವಿ, ನಾವು ಕಾಸು ಕೊಟ್ಟು ತಗೊಳ್ತೀವಿ. ಇನ್ಮೇಲೆ ನಿಮ್ಮ ಹಾಲಿನ ಸವಾಸನೆ ಬೇಡ. ಬೇರೆ ಯಾರನ್ನ ಕುಡ್ಕೊಂಡು ಏನಾನ ಮಾಡ್ಕೊಂಡು ಹೋಗಿ. ಯಾಕಂದರೆ ನಾನು ಕೂಡ ಕಿದ್ವಾಯಲ್ಲಿ ಪ್ರತಿದಿನ ಕ್ಯಾನ್ಸರ್ ಪೇಷಂಟ್ಗಳು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದ್ದಾರೆ. ಆ ತುಂಗಭದ್ರಾ ನೀರನ್ನು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ, ಗಣಿ ಓನರ್ಗಳಿಗೆ ಕೊಟ್ಟು ಆ ತುಂಗಭದ್ರನೂ ಕೂಡ ವಿಷ ಮಾಡಿಟ್ಟಿದ್ದಾರೆ.
ಇರಲ್ವಂತೆ. ಕುಡಿಯೋ ನೀರನ್ನು, ಡ್ಯಾಮ್ಗಳನ್ನು, ಕುಡಿಯೋ ವ್ಯವಸ್ಥೆಯನ್ನು ವಿಷ ಮಾಡಿಟ್ಟು ಇವತ್ತು ಅದನ್ನು ಸ್ನಾನ ಮಾಡಬೇಡಿ, ಬಳಸಬೇಡಿ. ಮತ್ತು ಇನ್ನೇನು ತಿನ್ನಬೇಕು? ತರಕಾರಿ ವಿಷ, ನೀರು ವಿಷ, ಗಾಳಿ ವಿಷ, ಆಮೇಲೆ ಗಾಡಿಗಳಿಂದ ಬಿಡ್ತಾ ಇರೋದೇ ವಿಷ. ಮತ್ತು ಇನ್ನೇನು ತಿನ್ನಬೇಕು ಅಂತ ಈ ಮೂಲಕ ಹೇಳುತ್ತಾ ವಿಷದ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ನೀವೆಲ್ಲ ಗ್ರೇಟು. ಬೆಂಗಳೂರಲ್ಲಿ ಕಾಸು ಮಾಡ್ಬೋದು, ಆದರೆ ಪುಕ್ಸಟ್ಟೆಯಾಗಿ ನಿಮಗೆ ಕಾಯಿಲೆಗಳು, ಅದು ಎಸ್ಪೆಷಲಿ ಕ್ಯಾನ್ಸರ್ ಅಂತ ರೋಗಗಳು ಬಂದ್ಬಿಡ್ತು ಅಂತಂದರೆ ಯಾಕಪ್ಪ ನಾವು ಜೀವ ಎತ್ತಿದ್ವಿ ಅಂತ ಅನಿಸ್ಬಿಡ್ತಂತೆ ಈ ಮೂಲಕ ಹೇಳ್ತು. ಇದನ್ನೆಲ್ಲ ತೊಳಿಲಿಕ್ಕೆ ಒಂದು ರಾಜಕೀಯ ಪರವಾಗಿ ಕರ್ನಾಟಕದಲ್ಲಿ ಬೇಕಾಗಿದೆ. ಅದರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿ ಡೋಂಟ್ ಮೈಂಡ್ ಟು ಗೋ ಟು ಎನಿ ಎಕ್ಸ್ಟೆಂಟ್ ಟು ಬ್ರಿಂಗ್ ಇನ್ ರಿಫಾರ್ಮೇಷನ್ ಇನ್ ದ ಸಿಸ್ಟಮ್. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಹೋಗ್ತೀವಿ. ಆಮೇಲೆ ಈ ಒಂದು ಸಂವಿಧಾನದ ಮೇಲೆ, ಈ ದೇಶದ ಪರಿಸರದ ಮೇಲೆ, ಈ ದೇಶದ ಮೇಲೆ ನಮ್ಮ ಮೇಲೆ ಋಣ ಇದೆ. ಡೆಫಿನೆಟ್ಲಿ ವಿಲ್ ಬ್ರಿಂಗ್ ಇನ್ ಎ ಚೇಂಜ್ ಅಂತ ಹೇಳುತ್ತಾ, ವಿ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಯಾವುದಕ್ಕೂ ಅಲ್ಲಿ ತಗ್ಗಲ್ಲ, ಬಗ್ಗಲ್ಲ, ಜಗ್ಗಲ್ಲ. ನೀವು ನನಗೇನು ಕೊಡ್ತೀರೋ ಅದನ್ನು ನಿಮ್ಗೆ ವಾಪಸ್ ಕೊಡ್ತೀನಿ. ಸ್ವಲ್ಪ ತಡ ಆಗ್ಬೋದು, ಬಟ್ ಐ ಆಮ್ ಶ್ಯೂರ್ ಡೆಫಿನೆಟ್ಲಿ ಐ ಡೆಲಿವರ್ ಯು ಬ್ಯಾಕ್ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್, ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ.